ಇವತ್ತು ಶನಿವಾರ 29ನೇ ತಾರೀಕು ಆಗಸ್ಟ್ ತಿಂಗಳು ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಹೌದು ವೀಕ್ಷಕರೇ, ಶನಿವಾರದಂದೇ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಹಣ ಜಮೆ ಆಗ್ತಿದೆ. ಹೌದು, ಶುಕ್ರವಾರ ರಾತ್ರಿ ನಿನ್ನೆ ರಾತ್ರಿವರೆಗೂ ಕೂಡ ಗೃಹಲಕ್ಷ್ಮಿಯರ ಖಾತೆಗೆ 4,000 ರೂಪಾಯಿವರೆಗೂ ಹಣ ಕೂಡ ಜಮೆ ಆಗಿರುವಂತದ್ದು. ನೋಡಿ, ಎಲ್ಲ ಒಂದು ಬಾಕಿ ಕಂತು ಹಣ ಕೂಡ ಈಗ ಜಮೆ ಆಗ್ತಿದೆ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಉಚಿತ ಸೈಟು ಏನಿದೆ ನೋಡಿ, ಎಲ್ಲಾ ಒಂದು ಜಿಲ್ಲೆಯಲ್ಲೂ ಕೂಡ 50,000 ಸೈಟ್ಗಳನ್ನ ರೆಡಿ ಮಾಡಲಾಗ್ತಿದೆ. ಸೊ ಈ ಒಂದು ಸೈಟ್ಗಳನ್ನು ಕೂಡ ವಿತರಣೆ ಮಾಡ್ತಾರಂತೆ. ಸೊ ಇದ್ರ ಬಗ್ಗೆ ಒಂದು ಅಧಿಕೃತ ಅಪ್ಡೇಟ್ ಕೂಡ ಸರ್ಕಾರದಿಂದ ಬಂದಿದೆ. ಮನೆ ಇಲ್ಲದವರಿಗೆ, ಸ್ವಂತ ಸೂರಿಲ್ಲದವರಿಗೆ ಪ್ರತಿ ಜಿಲ್ಲೆಯಲ್ಲಿ 50,000 ಸೈಟ್ಗಳನ್ನ ರೆಡಿ ಮಾಡಲಾಗ್ತಿದೆ. ಸೊ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ, BPL ಕಾರ್ಡ್ ಹೊಂದಿದ್ದೀರಾ, ಅನ್ನಭಾಗ್ಯ ಫಲಾನುಭವಿಗಳಾಗಿದ್ದೀರಾ, ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಇಂದಿರಾ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗುತ್ತಾ? ಯಾಕಂದ್ರೆ ಯುದ್ಧದ ಕಾರಣ ಬೆಲೆಗಳು ಏರಿಕೆ ಆಗಿವೆಂತೆ. ಇನ್ನು ಹವಾಮಾನ ಬದಲಾವಣೆ ಪರಿಣಾಮದಿಂದಾಗಿ ಕರ್ನಾಟಕ ಸೇರಿದಂತೆ ದೆಹಲಿಯಲ್ಲೂ ಕೂಡ H1N1 ಅಂದ್ರೆ ಹಂದಿ ಜ್ವರದ ಸೋಂಕು ಪ್ರಕರಣ ಜಾಸ್ತಿ ಆಗ್ತಿದೆ. ಹೌದು, ಜಿಬಿಯಲ್ಲಿ 2,000ಕ್ಕೆ ಹೆಚ್ಚು ಸೋಂಕಿತರು, ಬೆಂಗಳೂರಲ್ಲಿ 1,000, ಟೋಟಲ್ ಆಗಿ ಈಗ 4,000 ಸೋಂಕಿತರು ಗಡಿದಾಟಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಹೊಂದಿದವರು ಬೇಗ ಈ ಕೆಲಸ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಸಬ್ಸಿಡಿ ಹಣ 300 ರೂಪಾಯಿ ಬರೋದಿಲ್ಲ. ಅಷ್ಟು ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಈ ತಪ್ಪು ಮಾಡಿದರೆ ಗ್ಯಾಸ್ ವಿತರಣೆ ಕೂಡ ಬಂದ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳಿ. ಮತ್ತೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಸೊ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 32ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ನಮಗೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಮತ್ತೆ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಶುಕ್ರವಾರ ರಾತ್ರಿವರೆಗೂ, ನಿನ್ನೆ ರಾತ್ರಿವರೆಗೂ ಕೂಡ ಸರ್ಕಾರದಿಂದ 2,000 ರೂಪಾಯಿವರೆಗೂ ಹಣ ಜಮೆ ಆಗಿದೆ. ಹೌದು, ಯಾರಿಗೆಲ್ಲ 32ನೇ ಕಂತು ಹಣ ಜಮೆ ಆಗಿದ್ದಿಲ್ಲ ನೋಡಿ, ಇನ್ನು 10-15% ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಹಣ ಬಂದಿದ್ದಿಲ್ಲ, ಅವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ, ಅವರಿಗೂ ಕೂಡ 31ನೇ ಕಂತು ಬುಧವಾರ ಮತ್ತು ಮಂಗಳವಾರ ಜಮೆ ಆಗಿದೆ ಅಂತಾನು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಸೊ ಎಲ್ಲಾ ಒಂದು 31ನೇ ಕಂತು, 32ನೇ ಕಂತು ಕೂಡ ಹಣ ಈಗಾಗಲೇ ಜಮೆ ಆಗಿದೆ. ಸೊ ಇನ್ನು 10-12% ಗೃಹಲಕ್ಷ್ಮಿಯವರು ನಮಗೆ ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಸೊ ನೀವು ಕೂಡ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ, ನಿಮಗೆ 3 ತಿಂಗಳು 4 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ? ಕೆಲವರಿಗೆ 3-4 ಕಂತು ಅಂದ್ರೆ 30 ಕಂತು, 31, 32 ಈ 3 ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೆಲವರು ನಮಗೆ 29 ಕಂತಿನಿಂದ ಹಣ ಬಂದೇ ಇಲ್ಲ, 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಇದಕ್ಕೆ ಒಂದು ಫೈನಲ್ ಉತ್ತರ ಏನಪ್ಪಾ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸೊ ಈಗ ಇನ್ನು ಕೆಲವೇ ದಿನಗಳಲ್ಲಿ ಈಗಾಗಲೇ ಮರು ಅರ್ಜಿ ಪ್ರಕ್ರಿಯೆಗೋಸ್ಕರ ಎಲ್ಲಾ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಬರುತ್ತೆ. ಅಂದ್ರೆ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ, ನೀವು ಆನ್ಲೈನ್ ನಲ್ಲಿ ಸೇವಾ ಕೇಂದ್ರದಲ್ಲೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿಯ ಮರು ಅರ್ಜಿಯನ್ನ ಹಾಕಬಹುದು. ಆದ್ರೆ ಈಗಲೇ ಯಾರು ಕೂಡ ಹೋಗಬೇಡಿ, ಸದ್ಯಕ್ಕೆ ಇನ್ನೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ತುಂಬಾ ಜನ ಹಣ ಕೊಟ್ಟು ಮರು ಅರ್ಜಿ ಪ್ರಕ್ರಿಯೆ ಅಥವಾ KYC ಮಾಡ್ಕೋತಾ ಇರಬಹುದು. ಸೊ ಯಾರಿಗೂ ಕೂಡ ಹಣ ಸದ್ಯಕ್ಕೆ ಕೊಡೋದು ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಮರು ಅರ್ಜಿ ಪ್ರಕ್ರಿಯೆ ಇನ್ನೂ ಕೂಡ ಅಧಿಕೃತವಾಗಿ ಪ್ರಾರಂಭ ಆಗಿಲ್ಲ ವೀಕ್ಷಕರೇ. ಮರು ಅರ್ಜಿ ಪ್ರಕ್ರಿಯೆ ಸರ್ಕಾರದಿಂದ ಆರಂಭವಾದ ನಂತರವೇ ನೀವು ಹೋಗಬಹುದು, ಅಥವಾ ನಿಮ್ಮ ಮನೆ ಬಾಗಿಲಿಗೂ ಕೂಡ ಅರ್ಜಿ ಬರುತ್ತೆ. ಸೊ ನೀವು ಕೂಡ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಸರ್ಕಾರ ಹಣ ಈಗ ಹಾಕ್ತಿದೆ. ಸೊ 32ನೇ ಕಂತು ನೋಡಿ, ಮೊನ್ನೆ ತಾನೇ ಜುಲೈ ತಿಂಗಳಲ್ಲಿ 31ನೇ ಕಂತು, ಆಗಸ್ಟ್ ತಿಂಗಳಲ್ಲಿ 32ನೇ ಕಂತು, ಈಗ ಸೆಪ್ಟೆಂಬರ್ ತಿಂಗಳಲ್ಲಿ 33ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ನಡೀತಾ ಇರುತ್ತೆ. ಇನ್ನು 33ನೇ ಕಂತು ಹಣ ಕೂಡ ಜಮೆ ಆಗೋದು ಅದರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹಣ ಕೂಡ ಸರ್ಕಾರ ಹೋಲ್ಡ್ ಮಾಡಿಲ್ಲ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಏನು ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅದು ಕೂಡ ಬಿಡುಗಡೆ ಆಗ್ತಿದೆ. ಸೊ 33ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ SIR ಪ್ರಕ್ರಿಯೆ ಮುಗಿದ ತಕ್ಷಣ ಯಾರೆಲ್ಲ ಮತಪಟ್ಟಿಲಿ ಹೆಸರು ಉಳಿಸ್ಕೋತಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ಅಂದ್ರೆ ಯಾರದ್ದು ಮತದಾನದ ಹಕ್ಕು ಡಿಲೀಟ್ ಆಗುತ್ತೆ, ಈಗಾಗಲೇ 1 ಕೋಟಿಗೂ ಹೆಚ್ಚು ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ, ಮತಪಟ್ಟಿನ ಹೆಸರು ಡಿಲೀಟ್ ಆಗುತ್ತೆ. ಆದ್ರೆ ಅದರಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಯರು ಇದ್ರೆ ಅವರಿಗೆ ಹಣ ಬರೋದು ನಿಲ್ಲಬಹುದು. ಯಾಕಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾರದ್ದು ಮತದಾನದ ಹಕ್ಕು ಇರೋದಿಲ್ಲ ಅಂತವರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ. ಸೊ ವೀಕ್ಷಕರೇ, SIR ಪ್ರಕ್ರಿಯೆ ಮುಗಿದ ತಕ್ಷಣವೇ ಈ ಒಂದು ಬಯೋಮೆಟ್ರಿಕ್ ಆಗಿರಬಹುದು ಮತ್ತೆ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರು, ಮತ್ತೆ ನಿಮ್ಮ ಹೆಸರು, ನಿಮ್ಮ ಬ್ಯಾಂಕ್ ಖಾತೆ ವಿವರ, ಮತ್ತೆ ಗೃಹಲಕ್ಷ್ಮಿಯರ ಪತಿಯ ಹೆಸರು, ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಮತ್ತೆ ನಿಮ್ಮ ರೇಷನ್ ಕಾರ್ಡು, ನೀವು ತೆರಿಗೆ ಪಾವತಿದಾರರ, ಈ ತರ ಒಂದು ಪ್ರಶ್ನೆಗಳು ಕೂಡ ಇರಲಿದ್ದಾವಂತೆ. ಇನ್ನು ವೀಕ್ಷಕರೇ, ಎರಡನೇ ದೊಡ್ಡ ಸಿಹಿ ಸುದ್ದಿ, ಸ್ವಂತ ಮನೆ ಮತ್ತು ಸ್ವಂತ ಸೈಟು ಇಲ್ಲದವರಿಗೆ ಸರ್ಕಾರವೇ ಉಚಿತವಾಗಿ ಸೈಟ್ಗಳನ್ನ ವಿತರಣೆ ಮಾಡಲಿದೆ. ಹೌದು, ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ಸೈಟ್ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ದಾರಲ್ಲ, ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ 15.5 ಲಕ್ಷ ಅಂದ್ರೆ 15,50,000
ಸಾವಿರ ವಸತಿ ನಿವೇಶನ ಹಂಚಿಕೆ ಗುರಿ ಇದೆ ಅಂತ ಈಗಾಗಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಒಂದು ಅಧಿಕೃತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಬಡವರಿಗೆ ನಿವೇಶನದ ಹಕ್ಕು ನೀಡೋದು ಸರ್ಕಾರದ ಮೊದಲ ಆದ್ಯತೆ ಆಗಿದೆ. ಆದ್ರಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ಸೈಟ್ಗಳನ್ನ ರೆಡಿ ಮಾಡಬೇಕು ಅಂತ ಭೂಮಿಗಳನ್ನ ಹುಡುಕಬೇಕು ಮತ್ತು ಸಾಧ್ಯವಾದಷ್ಟು ಗ್ರಾಮಗಳಿಗೆ ಸಮೀಪವಿರುವ ಜಮೀನುಗಳನ್ನೇ ಗುರುತಿಸಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಡಿಸಿಎಂ ಹಾಗೂ ಕಂದಾಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಬಡವರಿಗೆ ನಿವೇಶನ ನೀಡೋದು ಸರ್ಕಾರದ ವಿಶೇಷ ಯೋಜನೆ ಆಗಿದೆ. ಮೊದಲ ಹಂತದಲ್ಲಿ ಡಿಸೆಂಬರ್ ಒಳಗೆ ನೋಡಿ, ಯಾವಾಗ ವಿತರಣೆ ಮಾಡ್ತಿದ್ದಾರೆ ತುಂಬಾ ಜನ ಕೇಳ್ತಿದ್ರಲ್ಲ, ಡಿಸೆಂಬರ್ ತಿಂಗಳ ಒಳಗೆ ಕನಿಷ್ಠ 5 ಲಕ್ಷ ನಿವೇಶನಗಳು ಹಂಚಿಕೆ ಆಗಬೇಕು ಅಂತ ಇದೆ. ಅದಕ್ಕಾಗಿ ಸೂಕ್ತ ಜಾಗ ಗುರುತಿಸಿ ನಿವೇಶನಗಳನ್ನ ಸಿದ್ಧಪಡಿಸಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದರಲ್ಲಿ ಮೊದಲ ಹಂತ, 2ನೇ ಹಂತ, 3ನೇ ಹಂತ, ಈ ತರ 3 ಹಂತದಲ್ಲಿ 15 ಲಕ್ಷ ಟೋಟಲ್ ಸೈಟ್ಗಳು ಸರ್ಕಾರ ಬಡವರಿಗೆ, ಸ್ವಂತ ನಿವೇಶನ ಇಲ್ಲದವರಿಗೆ ವಿತರಣೆಯನ್ನ ಮಾಡ್ತಾರೆ ಅಂತಾನು ಕೂಡ ಅಧಿಕೃತವಾಗಿ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಸೊ ಅಷ್ಟು ಮಾತ್ರವಲ್ಲದೆ ಇದನ್ನ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಕೊಡಬಹುದು ಅಂದ್ರೆ ವೀಕ್ಷಕರೇ, ಮೊದಲನೇ ಹಂತದಲ್ಲಿ ವಸತಿ ಮತ್ತು ನಿವೇಶನ ರಹಿತರ ಪಟ್ಟಿ ಸಿದ್ಧಪಡಿಸಬೇಕು ಮತ್ತು ಅದರಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಂಗವಿಕಲರು, ವಿಧವೆಯರು, ಲೈಂಗಿಕ ಅಲ್ಪಸಂಖ್ಯಾತರು ಮುಂತಾದವರಿಗೆ ಆದ್ಯತೆ ನೀಡಬೇಕು ಅಂತ ಒಂದು ಗುರಿ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಸೆಪ್ಟೆಂಬರ್ 15ರ ಒಳಗೆ ಭೂಮಿಯನ್ನ ಗುರುತು ಮಾಡಬೇಕು ಅಂತ ಹೇಳಲಾಗ್ತಿದೆ. ಡಿಸೆಂಬರ್ ಒಳಗೆ 5 ಲಕ್ಷ ನಿವೇಶನಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಸ್ವಂತ ಸೂರು ಕನಸುಕೊಂಡವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಇದು ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆ ಆಗಿದೆ ಅಂತಾನು ಕೂಡ ನಮ್ಮ ಡಿಸಿಎಂ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಗುಡ್ ನ್ಯೂಸ್ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ ನೋಡಿ ವೀಕ್ಷಕರೇ, ನೀವು ಕೂಡ ಇನ್ನೂ ಕೂಡ ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಈ KYC ಮಾಡಿಸಿಲ್ಲ ಅಂದ್ರೆ ಇದೇ ಒಂದು 31ನೇ ತಾರೀಕು ಆಗಸ್ಟ್ ಕೊನೆಯ ದಿನಾಂಕ ಅಂತಾನು ಕೂಡ ಹೇಳಲಾಗ್ತಿದೆ. ಹೌದು, LPGಗೆ ಆಧಾರ್ ಜೋಡಣೆ ಈ KYC ಪ್ರಕ್ರಿಯೆ ಇದೇ ಒಂದು ಆಗಸ್ಟ್ 31ಕ್ಕೆ ಕೊನೆಯ ದಿನಾಂಕವಾಗಿದ್ದು, ಹಾಗಾಗಿ ನಿಗದಿತ ಸಮಯದೊಳಗೆ ಯಾರು ಈ KYC ಪೂರ್ಣ ಮಾಡೋದಿಲ್ಲ ಅಂತವರಿಗೆ ಉಜ್ವಲ ಯೋಜನೆಯ ಸಬ್ಸಿಡಿ ಕೂಡ 300 ರೂಪಾಯಿ ಬರೋದಿಲ್ಲ. ಅಂದ್ರೆ ಈಗ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ 300 ರೂಪಾಯಿ ಸಬ್ಸಿಡಿ ಕೂಡ ಬರುತ್ತೆ. 945 ರೂಪಾಯಿ ರೇಟ್ ಇದೆಲ್ಲ ಗ್ಯಾಸ್ ಸಿಲಿಂಡರ್, ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್. ಆದ್ರೆ ನಮ್ಮ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ 645 ರೂಪಾಯಿ ಮಾತ್ರ. ಯಾಕಂದ್ರೆ 300 ರೂಪಾಯಿ ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಈಗ ಯಾರೆಲ್ಲ ಈ KYC ಮಾಡ್ಕೊಂಡಿಲ್ಲ ನೋಡಿ, ಉಜ್ವಲ ಯೋಜನೆ ಫಲಾನುಭವಿಗಳು ಅಂತವರು ಬೇಗ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅಂತವರಿಗೆ ಈ ಒಂದು ಸಬ್ಸಿಡಿ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಿದೆ. ಸೊ ಇದು ಒಂದು ಗ್ರಾಹಕರಿಗೆ ತೈಲ ಕಂಪನಿಗಳು ಎಚ್ಚರಿಕೆ ನೀಡಿವೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಕೇಂದ್ರ ಸರ್ಕಾರದಿಂದ ಸಿಗುವ LPG ಸಬ್ಸಿಡಿ ಸೌಲಭ್ಯ ಮುಂದುವರಿಸಲು ಈ KYC ಕಡ್ಡಾಯ ಮಾಡಲಾಗಿದೆ. ಈ ಹಿನ್ನೆಲೆ ರಾಜ್ಯಾದ್ಯಂತ 2 ವಾರದಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಸಾಲುಗಟ್ಟು ನಿಂತು ಈ KYC ಯನ್ನ ಮಾಡ್ಕೊತಾ ಇದ್ದಾರಂತೆ. ಸೊ ಇಲ್ಲಿ ಜೋಡಣೆ ಮಾಡದಿದ್ರೆ ಸಿಗಲ್ಲ ಉಜ್ವಲ ಯೋಜನೆ ಸಬ್ಸಿಡಿ. ಗುಡು ಮುಗಿದ ಬಳಿಕ ಈ KYCಗೆ ಮತ್ತೆ ಅವಕಾಶ ಇಲ್ಲ ಅಂತ ಹೇಳಲಾಗ್ತಿದೆ. ಸೊ ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ ನಿಮಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ಮೊದಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ತುಂಬಾ ದಿನಗಳಿಂದ ಇದ್ದ ಸಮಸ್ಯೆಗೆ ಈಗ ಪರಿಹಾರ ಸಿಗಲಿದೆ. ಹೌದು, ಅದೇನಪ್ಪಾ ಅಂದ್ರೆ ಸರ್ವರ್ ಸಮಸ್ಯೆ. ನಿಮಗೆ ಗೊತ್ತಿರಬಹುದು, ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಈಗ ಜಾಸ್ತಿ ಆಗ್ತಿದೆ. ಸಾರ್ವಜನಿಕರು ಪಡಿತರ ಪಡೆಯಲು ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಸೊ ತುಂಬಾ ಜನ ಇದನ್ನ ತೊಂದರೆ ಆಗ್ತಿರೋದನ್ನ ಸರ್ಕಾರ ಈಗ ಗಮನಿಸಿದ್ದು ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡೋದು ಮತ್ತು ಉನ್ನತೀಕರಣ ಸೇರಿದಂತೆ ಎಲ್ಲ ತಾಂತ್ರಿಕ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ನೂತನ ಸಚಿವರು, ಆಹಾರ ಸಚಿವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ಕೂಡ 2 ತಿಂಗಳ ಒಳಗೆ ವಿತರಣೆ ಆಗುವ ಸಾಧ್ಯತೆ ಇದೆ. ಆದ್ರೆ ಇನ್ನೊಂದು ಕಡೆಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯುದ್ಧದಿಂದಾಗಿ ಈ ಒಂದು ಇಂದಿರಾ ಕಿಟ್ ವಿತರಣೆ ವಿಳಂಬವಾಗಿರಬಹುದು ಅಂತ ಹೇಳಲಾಗ್ತಿದೆ. ಹೌದು, ಈಗಾಗಲೇ ಯುದ್ಧದ ಕಾರಣ, ಅಮೆರಿಕ ಇರಾನ್ ಯುದ್ಧದ ಕಾರಣದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿತ್ತು. ಯಾಕಂದ್ರೆ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ ಸೇರಿದಂತೆ ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಅಕ್ಕಿ ಬದಲಾಗಿ ಕೊಡೋದಾಗಿ ಒಂದು ಘೋಷಣೆ ಮಾಡಿದ್ರು. ಆದ್ರೆ ಘೋಷಣೆ ಆದ 2-3 ತಿಂಗಳಲ್ಲಿ ಯುದ್ಧ ಪ್ರಾರಂಭವಾಯಿತು. ಯುದ್ಧದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಯಿತು. ಈಗ ಸಕ್ಕರೆ ಬೆಲೆ ಕೂಡ ಏರಿಕೆ ಆಗಿದೆ, ತೊಗರಿ ಬೇಳೆ ಬೆಲೆ ಕೂಡ ಏರಿಕೆ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ 6,200 ಕೋಟಿ ರೂಪಾಯಿ ಬದಲಾಗಿ 7,500 ಕೋಟಿ ರೂಪಾಯಿವರೆಗೂ ವೆಚ್ಚವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೊ ಇಂದಿರಾ ಕಿಟ್ ವಿತರಣೆಗೆ ವಿಳಂಬ ಕಾರಣ ಏನಪ್ಪಾ ಅಂದ್ರೆ ಯುದ್ಧ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ ಸರ್ಕಾರ ಇಂದಿರಾ ಕಿಟ್ ವಿತರಣೆ ಮಾಡ್ತಾರ ಅಥವಾ ಅಕ್ಕಿನ ವಿತರಣೆ ಮಾಡ್ತಾರ ಮುಂದಿನ ಬರೋ ದಿನ ಅಥವಾ ಇನ್ನೂ 1 ತಿಂಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಅಪ್ಡೇಟ್ ಬರೋದು ಬಾಕಿ ಇದೆ ಅಂತ ಹೇಳ್ಬಹುದು. ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಈಗಾಗಲೇ ಇಂದಿರಾ ಕಿಟ್ ಕೊಡೋದಾಗಿ ಘೋಷಣೆ ಮಾಡಿದ್ರು. ಆದ್ರೆ ನಂತರ ಯುದ್ಧ ಪ್ರಾರಂಭ ಕೂಡ ಆಗಿರೋದ್ರಿಂದ ಸಮಸ್ಯೆಗೆ ಕಾರಣವಾಗಿರ್ಬೋದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇನ್ನೊಂದು ಕಡೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ಲ ಒಂದು ಸರ್ವರ್ ಸಮಸ್ಯೆಯನ್ನ ಬಗೆಹರಿಸಲಾಗುತ್ತೆ. ನಂತರ ಈ KYC ಕೂಡ ನೀವು ಮಾಡಿಸಬೇಕಾಗುತ್ತೆ ವೀಕ್ಷಕರೇ. ಹೌದು, ಎಲ್ಲ ರೇಷನ್ ಕಾರ್ಡ್ ಇದ್ದವರು ತಮ್ಮ ಬಯೋಮೆಟ್ರಿಕ್, ತಮ್ಮ ಹೆಬ್ಬಟ್ಟು ಗುರುತು ಕೊಡೋದರ ಮೂಲಕ ಈ KYC ಕಡ್ಡಾಯ ಮಾಡಿಸಬೇಕು. ಇದಕ್ಕೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಅವಕಾಶ ಮಾಡಿಕೊಡಲಿದ್ದಾರಂತೆ. ಈಗ ಬನ್ನಿ ಕೊನೆಯದಾಗಿ
H1N1 ಸೋಂಕು ಏನು ನಾವು ಇಲ್ಲ ಹಂದಿ ಜ್ವರ ಅಂತ ಕರಿತೀವಲ್ಲ, ಸೊ ಇದು ಕೂಡ ಪ್ರಕರಣ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅತಿ ಹೆಚ್ಚು ಸೋಂಕಿತರು ಬೆಂಗಳೂರು GBA ವ್ಯಾಪ್ತಿಯಲ್ಲಿ ಪತ್ತೆಯಾಗಿರುವುದು. ಹೀಗಾಗಿ ಅಲರ್ಟ್ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಈ ಒಂದು H1N1 ಸೋಂಕಿನ ಪ್ರಕರಣಗಳ ಒಂದು ಸಂಖ್ಯೆ ಏರಿಕೆ ಆಗ್ತಾರೆ ಅಂದ್ರೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಸಚಿವರು UT ಖಾದರ್ ಅವರು ಕೂಡ ಎಲ್ಲ ಒಂದು ಇಲಾಖೆಗಳಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಪೆಷಲಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ಯಾರಿಗಾದರೂ ಕೆಮ್ಮು, ನೆಗಡಿ, ಶೀತ, ಜ್ವರ, ಮೈಕೈ ನೋವು, ಗಂಟಲು ನೋವು, ದೇಹ ದಂಡನೆ ಈ ತರ ಏನಾದರೂ ಲಕ್ಷಣಗಳು ಕಂಡು ಬಂದ್ರೆ ಅಂತ ಮಕ್ಕಳಿಗೆ ರಜೆ ಕೊಡೋದು ಮಾತ್ರವಲ್ಲದೆ ಅಂತ ಮಕ್ಕಳಿಗೆ ಚಿಕಿತ್ಸೆ ಕೊಡೋದ್ರ ಬಗ್ಗೆ ಪೋಷಕರಿಗೆ ಮಾಹಿತಿ ಕೂಡ ಕೊಡಬೇಕಾಗುತ್ತೆ. ಮತ್ತೆ ಯಾರಿಗಾದ್ರೂ ಈ ತರ ಲಕ್ಷಣಗಳು ಕಂಡು ಬಂದ್ರೆ ಅವರು ಮಾರ್ಕೆಟ್, ಜನಬಿಡ ಪ್ರದೇಶಗಳಲ್ಲಿ ಹೋಗಬಾರ್ದು, ಮತ್ತೆ ಮಾಸ್ಕ್ ಧರಿಸಬೇಕು, ಮತ್ತೆ ಆದಷ್ಟು ಕೈಗಳನ್ನ ಸ್ವಚ್ಛವಾಗಿ ತೊಳಿತಾ ಇರಬೇಕು, ಮತ್ತೆ ಕೊರೋನಾ ತರ ಒಂದು ನಿಯಮಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಲಾಗ್ತಿದೆ. ಸೊ ಈ ತರ ಒಂದು H1N1 ಸೋಂಕಿತರ ಸಂಖ್ಯೆ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡೋ ಒಂದು ಸೋಂಕು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಆದ್ರೆ ಇದು ಮಾರಣಾಂತಿಕ ಅಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಜನರು ಆತಂಕ ಪಡೋದು ಕೂಡ ಬೇಕಾಗಿಲ್ಲ. ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ದೆಹಲಿ ಸೇರಿದಂತೆ ಕರ್ನಾಟಕದಲ್ಲೂ ಕೂಡ ಈ ಒಂದು H1N1 ಸೋಂಕು ಏರಿಕೆ ಆಗಿದೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಹವಾಮಾನದಲ್ಲಿ ಆದ ಬದಲಾವಣೆ. ಒಮ್ಮೆ ಚಳಿ, ಒಮ್ಮೆ ಬಿಸಿಲು, ಒಮ್ಮೆ ಮಳೆ ಈ ತರ ಬಂದಾಗ, ಕ್ಲೈಮೆಟಿಕ್ ಚೇಂಜ್ ಆದಾಗ ಇದಕ್ಕೆ ಇನ್ಫ್ಲೂಯೆಂಜಾ ಸೋಂಕು ಅಂತಾನೂ ಕೂಡ ಕರೀತಾರೆ.